ಟಿ ವಿಯವರು ಇವರು ಎಲ್ಲ ಏನೋ ಚಾನೆಲ್ನವರೆಲ್ಲ ಬಿಟ್ಟರು 5ರಿಂದ 6 ಶಾಸಕರ ಹೆಸರನ್ನು ಹೊರಗೆ ತಂದರು. ಆ 5ರಿಂದ 6 ಮಂದಿ ಏನು ಶಾಸಕರ ಹೆಸರು ಅನೌನ್ಸ್ ಮಾಡಿದ್ದಾರೆ ಫಸ್ಟ್ ಡೇ, ಅದರಲ್ಲಿ ನನ್ನ ಹೆಸರು ಇರಲಿಲ್ಲ. ಆಮೇಲೆ ಎರಡನೇನು ಮತ್ತು ಯಾವುದು ಸತ್ಯಶೋಧನ ಅನ್ನುವಂಥ ಯಾವುದೋ ಬಂತು ಲಿಸ್ಟು, ಅದರಲ್ಲೂ ನಂದಿಲ್ಲ. ಯಾವುದರಲ್ಲೂ ನನ್ನ ಹೆಸರು ಇಲ್ಲ. ಮತ್ತು 100ಕ್ಕೆ 100ರಷ್ಟು ನಾನು ಪಕ್ಷ ನಿಷ್ಠೆ ಮನುಷ್ಯ. ಹಿಂದಿಂದನೂ ನಾನು ಜನತಾದಳದಲ್ಲಿದ್ದಾವಾಗಲೂ ರಾಜ್ಯಸಭೆ ಪರಿಷತ್ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಪಕ್ಷದ ಪರವಾಗೇ ವೋಟ್ ಮಾಡಿದ್ದೇನೆ. ಇದಕ್ಕೂ ನಾನು ವೋಟ್ ಮಾಡಿದ್ದೇನೆ. ಪಕ್ಷ ಬಿಟ್ಟು ಯಾವತ್ತೂ ನಾನು ಮೋಸ ಮಾಡೋದಿಲ್ಲ, ಮಾಡಿಲ್ಲ. ಹೆಸರು ಕೆಡಿಸೋದಕ್ಕೆ ಕೆಲವಷ್ಟು ಮಂದಿ ಇದ್ದಾರೆ. ಕೊಂಕಣ ವಾಹಿನಿಯವ್ನು ಬರೆದಿದ್ದಾನೆ ಅದರ ಬಗ್ಗೆ, ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಕೊಂಕಣ ವಾಹಿನಿಯವ್ರು ಬರೆದಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗೋದಕ್ಕೇನು ನನಗೇನು ಫಸ್ಟ್ ಮ್ಯಾನ್ ನಾನು ಹೋಗೋದಿದ್ರೆ ಹೋಗುವ ಅಂತ ಹೇಳಿದರು. ಆಮೇಲೆ ಪಕ್ಷದಲ್ಲಿ ಅದು ಸರಿಯಲ್ಲ ಅನ್ನುವಂಥ ನಿರ್ಣಯ ಮಾಡಿದ್ರಿಂದ ನಾನು ಹೋಗಲಿಲ್ಲ. ವಿಜೇಂದ್ರ ಅವರು ಅಷ್ಟೇ ಹೋಗಿ ಬಂದರು, ನಮ್ಗೆ ಯಾರಿಗೂ ಬರ್ಲಿಕ್ಕೆ ಹೇಳಲಿಲ್ಲ. ಸರ್, ಈಗ BJP JDS ಸಮ್ಮಿಶ್ರ ಏನು ಮೈತ್ರಿ ಇದಿರತಕ್ಕಂಥದ್ದು, ಆ ಹಿನ್ನೆಲೆಯಲ್ಲಿ ಅಲ್ಲಿ ಟಿಕೆಟ್ ತಪ್ಪಿಸ್ಬೇಕಂತ ಏನಾದರೂ ಪ್ರಯತ್ನ? ಇಲ್ಲ ರೀ, ಅದು ಅವ್ರದ್ದು ಊಹಾಪೋಹ, ಇದನ್ನು ಹುಡ್ಸುವಂಥದ್ದು, ಅದು ಹುಡ್ಸ್ಕೊಳ್ಳುವಂಥದ್ದು. ಅದು ಸಿಟ್ಟಿಂಗ್ ಇದೇನೆ. ನಾನು ಹೇಳಿದಲ್ಲ, ನನ್ನ ಅಭಿವೃದ್ಧಿ ಕೆಲಸ ಯಾರು ಮಾಡದೇ ಇದ್ದದ್ದನ್ನು ನಾನು ಮಾಡಿ ತೋರಿಸಿದ್ದೇನೆ ನನ್ನ ಕ್ಷೇತ್ರದಲ್ಲಿ. ಈಗ ಹೊಸದಾಗಿ ಬಂದವ್ರ ಹತ್ರ ಬರೀ ಮಾತಾಡ್ಕೊಂಡು ಅವರು ಹೇಳ್ತಾರೆ ಬಿಟ್ಟರೆ, ಎಲ್ಲಾದರೂ ಮಾಡದಿದ್ದರೆ ತೋರಿಸ್ಲಿ ಅವರು ಒಂದಾದ್ರೂ ಕೆಲಸ ಒಳ್ಳೇದು ಮಾಡಿದ್ದಿತ್ತು.